ಮಿತ್ರ, ನರೇಂದ್ರ ಮೋದಿ ಯಾವತ್ತು ತಮ್ಮ ಪರಿವಾರ ಹೇಳ್ಕೊಂಡು ಬರಲಿಲ್ಲ. ಅಪ್ಪನ ಹೆಸರು ಹಿಡ್ಕೊಂಡು ರಾಜಕಾರಣ ಮಾಡೋರಲ್ಲ ಅವರು. ಅವ್ರಿಗೆ ಅಪ್ಪನ ಹೆಸರು ರಾಜಕಾರಣಿಗೆ ಬೇಕು ಆಗಿಲ್ಲ. ಸ್ವಂತ ಬಲ ಏನಿದೆ ಅಂದ್ರೆ ನಮ್ಮ ಅಪ್ಪನ ಹೆಸರು ಅಂತ ಹೇಳೋರು ಬಹಳ ಜನ ಇದ್ದಾರೆ. ನಾನು ಯಾರ ಬಗ್ಗೆನೂ ಮಾತಾಡ್ತಿಲ್ಲ, ನೀವು ತಪ್ಪು ತಿಳ್ಕೊಳ್ಬಾರ್ದು. ನೀವೇನಾದ್ರೂ ತಿಳ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರಲ್ಲ. ಪೊಲೀಸರಿಗೆ ನಾನು ಮೊದಲೇ ಹೇಳ್ಬಿಟ್ಟಿರ್ತೀನಿ, ಇವ್ರಿಗೆ FIR ಹಾಕೋದು ರೂಢಿ ಆಗ್ಬಿಟ್ಟಿದೆ. ಚಕ್ರವರ್ತಿ ಅವ್ರು ಏನ್ ಮಾತಾಡಿದ್ರು ಒಂದು FIR ಜಡಿಯೋಣ ಅಂತ ಕಾಯ್ಕೊಂಡು ನಿಂತಿರ್ತಾರೆ. ಇದನ್ನ ನಾನು ಹೇಳ್ತಿರೋದಲ್ಲ, ನೀವೇ ಹೇಳ್ತಿರೋದು ಅಂತ. ಮಿತ್ರ, ರಾಹುಲ್ ಗಾಂಧಿಯ ತಂದೆ ಯಾರು? ರಾಜೀವ್ ಗಾಂಧಿ. ರಾಹುಲ್ ಗಾಂಧಿಯ ಅಜ್ಜಿ ಯಾರು? ಇಂದಿರಾ ಗಾಂಧಿ. ರಾಹುಲ್ ಗಾಂಧಿಯ ಮುತ್ತಾತ ಯಾರು? ಜವಾಹರ್ಲಾಲ್ ನೆಹರು. ರಾಹುಲ್ ಗಾಂಧಿಗೆ ಪ್ರಧಾನಿ ಆಗುವ ಯೋಗ್ಯತೆ ಏನಿದೆ? ರಾಹುಲ್ ಗಾಂಧಿಯ ಎಜುಕೇಶನ್ ಕ್ವಾಲಿಫಿಕೇಶನ್, ರಾಹುಲ್ ಗಾಂಧಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ 8 ವರ್ಷಗಳ ಕಾಲ ಅದ್ಭುತವಾದ ಆಳ್ವಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಒಂದು ಮಿನಿಸ್ಟರ್ ಆಗಿ ಆಳ್ವಿಕೆ ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ? ಏನಿಲ್ಲ. ರಾಹುಲ್ ಗಾಂಧಿ ಏನು ಅಂತಂದ್ರೆ, ಅವರ ಮುತ್ತಾತ ಪ್ರಧಾನಮಂತ್ರಿ ಆಗಿದ್ರು, ಅಜ್ಜಿ ಪ್ರಧಾನಮಂತ್ರಿ ಆಗಿದ್ರು, ಅಪ್ಪ ಪ್ರಧಾನಮಂತ್ರಿ ಆಗಿದ್ರು, ಅಮ್ಮ 10 ವರ್ಷ ಪ್ರಧಾನಮಂತ್ರಿ ಥರ ಇದ್ರು. ಹಿಂಗಾಗಿ ಪ್ರಧಾನಮಂತ್ರಿ ಆಗೋದು ಬಿಟ್ರೆ ಮತ್ತೇನೂ ಇಲ್ಲ. ಆದ್ರೆ ಪ್ರಾಮಾಣಿಕವಾಗಿ ಹೇಳಿ ಒಂದು ಕ್ಷಣ, ನರೇಂದ್ರ ಮೋದಿ ಅವರ ತಂದೆ ಹೆಸರು ಯಾರಿಗಾದ್ರೂ ಗೊತ್ತಾ ಅಂತ ಕೇಳಿದ್ರೆ ನಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು. ಯಾಕೆಂದ್ರೆ ನರೇಂದ್ರ ಮೋದಿ 5 ಬಾರಿ ಅವರ ತಂದೆ ಹೆಸರು ನಮ್ಮ ಎದುರಿಗೆ ಹೇಳಿದ್ದಾರೆ. 3 ಬಾರಿ ಮುಖ್ಯಮಂತ್ರಿ ಆದಾಗ, 2 ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಹೇಳಿದ್ದಾರೆ ಅಂತ ಬಿಟ್ರೆ ಇನ್ಯಾರಿಗೆ ಅವ್ರ ತಂದೆ ಹೆಸರು ಗೊತ್ತ್ರಿ? ಅವ್ರ ಅಮ್ಮನ ಹೆಸರು ಏನು ಅಂತ ಪತ್ರಿಕೆಗಳಲ್ಲಿ ಓದಿದ್ದೀವಿ. ಯಾಕೆಂದ್ರೆ ಅಮ್ಮನನ್ನು ನೋಡ್ಲಿಕ್ಕೆ ಪುಣ್ಯಾತ್ಮ ಹೋಗ್ತಿದ್ದ ಅನ್ನೋದು ಬಿಟ್ರೆ ಇನ್ಯಾರಿಗೆ ನರೇಂದ್ರ ಮೋದಿ ಅವ್ರ ತಾಯಿ ಹೆಸರು ಗೊತ್ತು ಹೇಳಿ? ಮಿತ್ರ, ತನ್ನ ಪರಿವಾರದ ಹೆಸರನ್ನ ಹೇಳಿಕೊಂಡು ಬರದ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ. ಇಲ್ಲಿ ತುಂಬಾ ಬಿಜೆಪಿಯವರು ಇದ್ದಾರಲ್ಲ, ತುಂಬಾ ಬಿಜೆಪಿ ಇರ್ಬೋದು ಅಂತ ಭಾವಿಸ್ತೀನಿ. ಬಿಜೆಪಿಯವರು ಅಲ್ಲದೆ ಸಾಮಾನ್ಯರು ಬಹಳ ಇರಬೇಕು. ನಾನು ಸುಮ್ಮನೆ ಅವ್ರನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನರೇಂದ್ರ ಮೋದಿಯ ಭಕ್ತರು ನಾವು ಅಂತ ಹೇಳ್ಕೊಳ್ಳುವಂತವ್ರು ಕೂಡ ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿಗೆ ಎಷ್ಟು ಅಣ್ಣ ತಮ್ಮ, ಎಷ್ಟು ಅಕ್ಕ ತಂಗಿ ಏನ್ ಗೊತ್ತೇನ್ರಿ? ಮಿತ್ರ, ಗೊತ್ತಿಲ್ಲ ರೀ. ನಾನು ಇತ್ತೀಚೆಗೆ ಸರ್ಚ್ ಮಾಡಿದೆ, ಎಷ್ಟಪ್ಪ ಜನ ಇವ್ರ ಫ್ಯಾಮಿಲಿ 8 ಜನ ಇದ್ದಾರೆ ಅಂತ. ಯಾವತ್ತೂ ಈ ಪುಣ್ಯಾತ್ಮ ಹೇಳ್ಕೊಳ್ಳಿಲ್ಲ. ತನ್ನ ಪರಿವಾರ ಅಂತಂದ್ರೆ ನರೇಂದ್ರ ಮೋದಿ ಯಾರನ್ನು ತೋರಿಸ್ತಾರೆ ಗೊತ್ತಾ? ನನ್ನನ್ನ, ನಿಮ್ಮನ್ನ ತೋರಿಸಿ ಹೇಳ್ತಾರೆ, 148 ಕೋಟಿ ಜನ ನನ್ನ ಪರಿವಾರ, ನಂದು ಚಿಕ್ಕ ಪರಿವಾರ ಅಲ್ಲ, ದೊಡ್ಡ ಪರಿವಾರ ಅಂತ ಹೇಳುವಂತ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಾನು ನಿಂತಿದ್ದೆ.